ಇನ್ನು ದೆಹಲಿಗೆ ಈಗಾಗಲೇ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಡೆ ಕೂಡ ಆಗಮಿಸಿದ್ದಾರೆ. ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ ಏಕನಾಥ್ ಶಿಂಡೆ. ಜೊತೆಗೆ ಈಗಾಗಲೇ ಪ್ರದರ್ಶನದ ಬಗ್ಗೆ ಒಂದಷ್ಟು ಮಾತುಗಳಾಗ್ತಾ ಇದ್ವು. ಸರ್ಕಾರ ಜವಾಬ್ದಾರಿಯಿಂದ ಮುಕ್ತಿಗೊಳಿಸಿ ಅಂತ ಹೇಳಿ ಈಗ ಫಡ್ನವೀಸ್ ಕೂಡ ಕೇಳ್ಕೊಂಡಿದ್ದಾರೆ. ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಫಡ್ನವೀಸ್ ಒಂದು ಮನವಿಯನ್ನ ಮಾಡ್ತಾ ಇರೋದೇನಂತ ಹೇಳಿದ್ರೆ, ನನ್ನನ್ನು DCM ಸ್ಥಾನದಿಂದ ಮುಕ್ತಗೊಳಿಸಿ ಅಂತ ಹೇಳಿ, ಸೋಲಿನ ಹೊಣೆಯನ್ನು ನಾನು ಹೊರ್ತೀನಿ. ಸೊ ಹಾಗಾಗಿ ನನಗೆ ಬೇಡ. ಈಗ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಒಂದು ಬ್ಯಾಡ್ ಪರ್ಫಾರ್ಮೆನ್ಸ್ ಏನಿತ್ತು, ಕಳಪೆ ಪ್ರದರ್ಶನ, ಸೊ ಅದರಿಂದಾಗಿ ಅದರ ಒಂದು ಹೊಣೆಯನ್ನು ನಾನು ಹೊರ್ತೀನಿ. ಹೈಕಮಾಂಡ್ ಯಾವುದೇ ನಿರ್ಧಾರ ಮಾಡಿದ್ರು ಕೂಡ ನಾನು ಅದಕ್ಕೆ ಬದ್ಧನಾಗಿರ್ತೀನಿ. ಬಟ್ ನನಗೆ ರಾಜೀನಾಮೆಯನ್ನು ಕೊಡೋದಕ್ಕೆ ನನಗೆ ಇಷ್ಟ ಇದೆ. ನನ್ನ ರಾಜೀನಾಮೆಯನ್ನು ಸ್ವೀಕರಿಸಲಿ, ನನ್ನನ್ನು ಮುಕ್ತನನ್ನಾಗಿ ಮಾಡಲಿ DCM ಪದವಿಯಿಂದ ಅನ್ನುವಂಥದ್ದನ್ನು ಕೂಡ ಕೇಳ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಬಿಜೆಪಿಯ ಕಳಪೆ ಪ್ರದರ್ಶನಕ್ಕೆ ಹೊಣೆಯನ್ನು ಹೊತ್ತಿದ್ದಾರೆ ಫಡ್ನವೀಸ್. ಸರ್ಕಾರ ಜವಾಬ್ದಾರಿಯಿಂದ ಮುಕ್ತಿಗೊಳಿಸಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಫಡ್ನವೀಸ್ ಮಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಫಡ್ನವೀಸ್ ಈಗ ಮನವಿ ಮಾಡಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಒಬ್ಬ ಪ್ರಮುಖವಾದಂತಹ ಲೀಡರ್ ಫಡ್ನವೀಸ್. ಸೊ DCM ಸ್ಥಾನದಲ್ಲಿ ಕೂಡ ಇರುವಂತಹ ಫಡ್ನವೀಸ್ ಈಗ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಬಾರಿ ಒಳ್ಳೆ ಪ್ರದರ್ಶನ ಇರಲಿಲ್ಲ, ಹೆಚ್ಚು MP ಗಳನ್ನು ಗೆಲ್ಲಿಸೋದಕ್ಕೆ ಸಾಧ್ಯವಾಗಿಲ್ಲ. ಸೊ ಹಾಗಾಗಿ ನನ್ನನ್ನು ಮುಕ್ತಿಗೊಳಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಈಗ ಬಿಜೆಪಿ ಮಾಡಿರುವಂಥ ಒಂದು ಪ್ರದರ್ಶನದಿಂದ ಸಹಜವಾಗಿ ಬೇಸತ್ತಿರುವಂಥ ಅಥವಾ ಬೇಸರಗೊಂಡಿರುವಂತಹ ಫಡ್ನವೀಸ್ ಈಗ ನನಗೆ ರಾಜೀನಾಮೆಯನ್ನು ನಾನು ಕೊಡ್ತೀನಿ, ಸೊ ಹಾಗಾಗಿ ನನ್ನ ರಾಜೀನಾಮೆಯನ್ನು ಸ್ವೀಕರಿಸಿ, ಹಾಗೆ ನನ್ನನ್ನು ಎಲ್ಲ ಜವಾಬ್ದಾರಿಯಿಂದ ಮುಕ್ತಗೊಳಿಸಿ ಅನ್ನುವಂಥದ್ದನ್ನು ಕೇಳಿದರೆ ಸಹಜವಾದಂಥ ಒಂದು ಬೆಳವಣಿಗೆ. ಬಹುಶಃ ನಿನ್ನೆ ಬಂದಂಥ ಒಂದು ರಿಸಲ್ಟ್ನಿಂದ ಬೇಸರಗೊಂಡಿರುವಂತಹ ಫಡ್ನವೀಸ್. ಸೊ ಹಾಗಾಗಿ ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ, ಅಥವಾ ಹೈಕಮಾಂಡ್ ಇಲ್ಲ ನೀವೇ ಕಂಟಿನ್ಯೂ ಆಗಿ, ಸೊ ಇದೆಲ್ಲದಕ್ಕೂ ಕೂಡ ನಾವು ನಿಮ್ಮೊಬ್ಬರನ್ನೇ ಜವಾಬ್ದಾರನಾಗಿ ಮಾಡೋದಕ್ಕಾಗೋದಿಲ್ಲ, ಸೊ ಹಾಗಾಗಿ ನೀವು ಕಂಟಿನ್ಯೂ ಆಗಿ ಅನ್ನುವಂಥದ್ದೇನಾದರೂ ಹೈಕಮಾಂಡ್ ಹೇಳಿದ್ರೆ ಆಗ ಫಡ್ನವೀಸ್ DCM ಆಗಿ ಮುಂದುವರಿತಾರೆ. ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆಯನ್ನು ನಾನು ಕೊಡ್ತೀನಿ ಅನ್ನುವಂಥದ್ದನ್ನ ಈಗಾಗಲೇ ಫಡ್ನವೀಸ್ ಕೂಡ ಹೇಳ್ಕೊಂಡಿದ್ದಾರೆ.